ನಮಸ್ತೆ, ನನ್ನ ಹೆಸರು ಅಕ್ಷತಾ ಗಣೇಶ್. ನಾನು ಟಿವಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತೀನಿ. ಈ ವಿಡಿಯೋ ಮಾಡಕ್ ಉದ್ದೇಶ ಏನು ಅಂದ್ರೆ, ಮೊನ್ನೆ ರಾತ್ರಿ ಅಂದ್ರೆ 4th ನೈಟ್ ಒಂದು ಡಿಸ್ಟರ್ಬಿಂಗ್ ಇನ್ಸಿಡೆಂಟ್ ಆಯ್ತು. ಅದು ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. 4th ನೈಟ್, ದಟ್ ಇಸ್ ಮಂಡೇ ನೈಟ್, ನಮ್ಮ ಸೀರಿಯಲ್ ಶೂಟಿಂಗ್ ಲೊಕೇಶನ್ ಇದ್ದಿದ್ದು ಪೀಣ್ಯದಲ್ಲಿ. 10:30 ಹಾಗೆ ಶೂಟಿಂಗ್ ಮುಗೀತು. ಶೂಟಿಂಗ್ ಮುಗಿಸ್ಕೊಂಡು ನಾನಿರೋದು HSR ಲೇಔಟ್ ಅಲ್ಲಿ. ಸೊ ಪೀಣ್ಯದಿಂದ HSR ಲೇಔಟ್ ವಾಪಸ್ ಬರ್ತಾ ಇದ್ದಾಗ ನಾನು ರಾಗಿಗುಡ್ಡ ಫ್ಲೈಓವರ್ ತಗೊಂಡೆ. ರಾಗಿಗುಡ್ಡ ಫ್ಲೈಓವರ್ ರೀಚ್ ಆಗೋ ತನಕ ಒಂದು 11 ಗಂಟೆ 11:15 ಆಗಿತ್ತು. ಅಷ್ಟೊತ್ತಿಗೆ ಯೂಶಲಿ ಟ್ರಾಫಿಕ್ ಜಾಮ್ ಇರಲ್ಲ, ಬಟ್ ಅವತ್ತಿನ ರಾತ್ರಿ, ದಟ್ ಈಸ್ 4th ನೈಟ್, ಮಂಡೇ ನೈಟ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು. 1 ಕಿಲೋಮೀಟರ್ ಕಾರ್ಗಳೇ ನಿಂತಿತ್ತು. ಇದೇನಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಮೆತ್ತಿಗೆ ಹಾಗೆ ಮುಂದೆ ಹೋಗ್ತಾ 1 ಕಿಲೋಮೀಟರ್ ಮುಂದೆ ಹೋಗ್ತಾ ರೈಟ್ ಆನ್ ಟಾಪ್ ಆಫ್ ರಾಗಿಗುಡ್ಡ ಫ್ಲೈಓವರ್ ಒಂದು ಆಕ್ಸಿಡೆಂಟ್ ಆಗಿತ್ತು. ನನ್ನ ಕಣ್ಮುಂದೆ ಇದ್ದ ದೃಶ್ಯ ಏನಂತಂದ್ರೆ, 2 ಯುವಕರು ರೋಡ್ ಮೇಲೆ ಬಿದ್ದಿದ್ರು, ಹೆಲ್ಮೆಟ್ ಹಾಕೊಂಡಿದ್ರು, ಮುಖ ಮೈ ಎಲ್ಲ ಫುಲ್ ಬ್ಲಡ್ ಆಗಿತ್ತು. ಅದ್ ದೃಶ್ಯ ನೋಡಕ್ಕೆ ನಿಜವಾಗ್ಲೂ ತುಂಬಾ ಭಯಾನಕವಾಗಿತ್ತು, ತುಂಬಾ ಡಿಸ್ಟರ್ಬಿಂಗ್ ಆಗಿತ್ತು. ಅಂಡ್ ಅಲ್ಲಿ ತುಂಬಾ ಜನ ಸೇರಿದ್ರು. ಉದ್ದಕ್ಕೂ ಅಲ್ಲಿ ಕಾರ್ಗಳನ್ನ ಪಾರ್ಕ್ ಮಾಡಿದ್ರು. ಅಲ್ಲಿ ಯಾರೋ 1-2-3 ಜನ ಟ್ರಾಫಿಕ್ ರೆಗ್ಯುಲೇಟ್ ಮಾಡಿ ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರು. ಈ ಜಾಮ್ ಆಗಿದ್ದು ಅದಕ್ಕೆ ಅಂತ ಗೊತ್ತಾಯ್ತು. ಅವ್ರನ್ನ ಕೇಳಿದೆ, ಟ್ರಾಫಿಕ್ ನ ಮುಂದೆ ಕಳಿಸ್ತಾ ಇದ್ದಿದ್ದು ಒಬ್ಬ ಮನುಷ್ಯನ ಕೇಳಿದೆ, ಏನು ಬದುಕಿದಾರ ಏನು ಅಂತ. ಇಲ್ಲ ಮೇಡಮ್, ಇದ್ರು ಸ್ಪಾಟ್ ಅಲ್ಲಿ ತೀರ್ಕೊಂಡ್ರು ಅಂತ ಹೇಳಿದ್ರು. ತುಂಬಾ ಬೇಜಾರಾಯ್ತು. ಬಿಕಾಸ್ ಅದೇ ಯಂಗ್ಸ್ಟರ್ಸ್ ಈ ತರ ಆಯ್ತಲ್ಲ ಅಂತ ತುಂಬಾ ಡಿಸ್ಟರ್ಬ್ ಆದೆ. ಮತ್ತೆ 1 ಕಿಲೋಮೀಟರ್ ಟುವರ್ಡ್ಸ್ HSR ನಾನು ಆ ಫ್ಲೈಓವರ್ ಇಂದ ಮುಂದೆ ಬಂದೆ. ಬಿಕಾಸ್ ಆಫ್ ದಿಸ್ ವಿಜುವಲ್ ನಾನು ಸೈಡ್ ಅಲ್ಲಿ ನಾನು ವೆಹಿಕಲ್ ಹಾಕೊಂಡು ಒಂದ್ ಸ್ವಲ್ಪ ಉಸಿರಾಡಿ ನೀರು ಕುಡಿಯೋಣ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋಣ ಅಂತ ನಾನು ಫ್ಲೈಓವರ್ ಇಂದ ಇಳಿತಿದ್ದಂಗೆ ಲೆಫ್ಟ್ ಸೈಡ್ ಗಾಡಿನ ಪಾರ್ಕ್ ಮಾಡಿ ಎಮರ್ಜೆನ್ಸಿ ಲೈಟ್ ಹಾಕೊಂಡು ನಾನು ಸ್ವಲ್ಪ ನೀರು ಕುಡಿದು ಸಮಾಧಾನ ಮಾಡ್ತಾ ಇದ್ದೆ. ನಾನು ಮುಂದೆನೆ ಒಂದು ತಮಿಳ್ನಾಡು ರಿಜಿಸ್ಟ್ರೇಷನ್ ಒಂದು ಗಾಡಿ ನಿಂತಿತ್ತು. ಇಟ್ ವಾಸ್ ಅ ವೈಟ್ ಕಾರ್. ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ. ನನ್ನ ನೋಡಿ ಅವರು ಆ ಡ್ರೈವರು ಅವ್ರ ಕಾರಿಂದ ಇಳಿದು ನನ್ನ ಮಾತಾಡ್ಸಕ್ ಬಂದ್ರು. ಮೇಡಮ್ ಆರಾಮಾಗಿದ್ದೀರಾ ಅಂತ ಮಾತಾಡಿದ್ರು. ಅವ್ರು ಕನ್ನಡದಲ್ಲೇ ಮಾತಾಡಿದ್ರು, ದೋ ಹಿ ಹ್ಯಾಡ್ ಅ ತಮಿಳ್ ಆಕ್ಸೆಂಟ್. ನಾನು ಹೌದು ಸರ್ ಆರಾಮಾಗಿದ್ದೀನಿ, ಬಟ್ ತುಂಬಾ ಬೇಜಾರಾಯ್ತದ ನೋಡಿ, ಇಬ್ರು ತೀರ್ಕೊಂಡ್ಬಿಟ್ರ ಅಂತ ಕೇಳಿದೆ. ಆವಾಗ ಆ ಮನುಷ್ಯ ನನಗೆ ಹೇಳಿದ್ರು, ಇಲ್ಲ ಮ್ಯಾಮ್, ಒಬ್ಬ ಜೀವಂತವಾಗಿದ್ದಾನೆ, ಉಸಿರಾಡ್ತಾ ಇದ್ದಾನೆ, ಇನ್ನೊಬ್ಬ ಮಾತ್ರ ಹೋಗಿದ್ದಾನೆ ಅಂತ. ಅಯ್ಯೋ ದೇವ್ರೆ, ಹಾಗಾದ್ರೆ ನಾನು ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಒಬ್ಬ ಜೀವಂತವಾಗಿದ್ದಾನೆ ಅಂತಂದ್ರೆ ನನಗೆ ಸಪೋರ್ಟ್ ಮಾಡ್ತೀರಾ ಸರ್, ಅವನ್ನಾದ್ರೂ ಆಸ್ಪತ್ರೆಗೆ ಸೇರ್ಸೋಣ, ಇದು ಯಾಕೆಲ್ಲ ಜನ ನೋಡ್ಕೊಂಡು ನಿಂತಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಇವಾಗ ನಾವು ಆಗ್ಲೇ ಫ್ಲೈಓವರ್ ಇಂದ ಇಳಿದು ಬಂದ್ಬಿಟ್ಟಿದೀವಿ HSR ಗೆ ಹೋಗಿದ್ದು. ನಾವು ಮತ್ತೆ ಆ ಸ್ಪಾಟ್ಗೆ ಹೋಗ್ಬೇಕಂತಂದ್ರೆ ಫುಲ್ ಸೀದಾ ಮುಂದೆ ಹೋಗಿ ಡಿವೈಡರ್ ಎಲ್ಲ ಎಂಡ್ ಆಗುತ್ತೆ ಅಲ್ಲಿ ಯೂ ಟರ್ನ್ ತಗೊಂಡು ಮತ್ತೆ ಸುತ್ತಿ ಬಳಸಿ ರಾಗಿಗುಡ್ಡ ಫ್ಲೈಓವರ್ ಪಾಯಿಂಟ್ ಬಂದು ಅಲ್ಲಿಂದ ಮತ್ತೆ ಆ ಟ್ರಾಫಿಕ್ ಜಾಮ್ ಎಲ್ಲ ದಾಟ್ಕೊಂಡು ಇಲ್ಲಿಗೆ ಬರಬೇಕು. ಟೈಮ್ ವೈಸ್, ಡಿಸ್ಟೆನ್ಸ್ ವೈಸ್ ಅಂಡ್ ಟ್ರಾಫಿಕ್ ಜಾಮ್ ಕನ್ಸಿಡರ್ ಮಾಡಿದ್ರೆ ಅದು ನಾನು ವಾಪಸ್ ಆ ಸ್ಪಾಟ್ಗೆ ಹೋಗೋಕೆ ಇನ್ನೊಂದು 1 ಅವರ್ ಅಂತೂ ಆಗ್ತಿತ್ತು. ಸೊ ನಾನು ಅದೇನ್ ತಲೆ ಕೆಟ್ಟಿದ ಐಡಿಯಾನೋ ಸ್ಟುಪಿಡ್ ಐಡಿಯಾನೋ, ಬಟ್ ನಾನು ಅವ್ರಿಗೆ ಹೇಳಿದೆ, ಸರ್ ಒನ್ ವೇನಲ್ಲೇ ವಾಪಸ್ ಇಲ್ಲೇ ಯೂ ಟರ್ನ್ ಹಾಕೊಂಡು ಹೋಗೋಣ, ಅಟ್ಲೀಸ್ಟ್ ಆಕ್ಸಿಡೆಂಟ್ ಸ್ಪಾಟ್ಗೆ ಹೋಗಿ ಇನ್ನೊಬ್ಬನಾದ್ರೂ ಹಾಸ್ಪಿಟಲ್ಗೆ ಸೇರ್ಸೋಣ ಅಂತ. ಇವ್ರು ಹೇಳಿದ್ರು ತುಂಬಾ ದೊಡ್ಡ ರಿಸ್ಕ್ ಆಗುತ್ತೆ ಒನ್ ವೇನಲ್ಲಿ ಹೋಗೋದು, ಬಿಕಾಸ್ ಆಪೋಸಿಟ್ ಇಂದ ಬರ್ತಾ ಇರೋ ಕಾರ್ಸ್ ಎಲ್ಲ ಸ್ಪೀಡ್ ಅಲ್ಲಿ ಬಂದು ನಮ್ಗೆ ಆಕ್ಸಿಡೆಂಟ್ ಆಗ್ಬೋದು ಅಂತ. ದೇವ್ರ ದಯ ಹೇಳ್ಕೊಂಡು ಹೋಗೋಣ ಸರ್ ಅಂತ ಹೇಳಿದೆ. ಬೈ ನಾವು ಒಂದು ಐ ಥಿಂಕ್ ಅಬೌಟ್ 11:45, ಆಲ್ಮೋಸ್ಟ್ 12 o'clock ಆಗ್ತಾ ಇತ್ತು ಅಂತ ನಾನು ಅನ್ಕೊಳ್ತೀನಿ. ಸರಿ ಮ್ಯಾಮ್, ನೀವು ಧೈರ್ಯ ಮಾಡಿ ನಿಮ್ ಕಾಲಲ್ಲಿ ಮುಂದೆ ಹೋದ್ರೆ ನಿಮ್ ಹಿಂದೆ ನಾನು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ನಾವು ಅದೇ ರೋಡ್ ಅಲ್ಲಿ ಯೂ ಟರ್ನ್ ಹಾಕೊಂಡು ಒನ್ ವೇನಲ್ಲಿ ಹೋಗ್ತಾ ಇದ್ವಿ, ಮೆತ್ತಗೆ ಹೋಗ್ತಾ ಇದ್ವಿ. ನಾನು ಗ್ಲಾಸ್ ನೆಲ್ಲ ಇಳಿಸಿ ಎಮರ್ಜೆನ್ಸಿ ಲೈಟ್ ಹಾಕೊಂಡು ಒಂದ್ ಕಾರಲ್ಲಿ ಸ್ಟೇರಿಂಗ್ ಅಂಡ್ ಗೇರ್ ಹ್ಯಾಂಡಲ್ ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ, ಬಿಕಾಸ್ ನಾನು ಆಪೋಸಿಟ್ ಅಲ್ಲಿ ಬರ್ತಾ ಇರೋರ್ಗೆ ಹೇಳ್ಬೇಕಾಗಿತ್ತು ಎಮರ್ಜೆನ್ಸಿ 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 ಅಂತ. ಅಂದ್ರೂ ಜನ ಬೈಕೊಂಡೇ ಬರ್ತಾ ಇದ್ರು, ಗೊತ್ತಲ್ವಾ ರೋಡಲ್ಲಿ ಹೇಗ್ ಬೈತಾರೆ ಅಂತ. ಅಂಡ್ ಅವ್ರು ಬೈತಾ ಇದ್ದಿದ್ದು ನನ್ನನ್ನ ನೋಡಿ ಅದು ತಪ್ಪಿಲ್ಲ, ಯಾಕಂತಂದ್ರೆ ಅವ್ರಿಗೆ ನಾನು ಯಾವ ಉದ್ದೇಶದಲ್ಲಿ ಹೋಗ್ತಾ ಇದ್ದೆ ಈ ತರ ರಾಂಗ್ ಡೈರೆಕ್ಷನ್ ಅಲ್ಲಿ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಅವ್ರು ಬೈದಿದ್ದ ನಾನು ತಪ್ಪು ಅಂತ ಹೇಳೋದು ಇಲ್ಲ. ಸ್ವಲ್ಪ ಮುಂದೆ ಹೋಗ್ತಾ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟರ್ ಮೇಲ್ ಬರ್ತಾ ನನ್ಗೆ ಮತ್ತೆ ನನ್ನ ಹಿಂದೆ ಇದ್ದ ಡ್ರೈವರ್ಗೆ, ಅವ್ರ ಕಾರಲ್ಲಿ ಇದ್ದ ಡ್ರೈವರ್ಗೆ ಬೈಕ್ ಅಲ್ಲಿ 2 ಕಾಪ್ಸ್ ಕಾಣಿಸಿದ್ರು. ಅವರು ಬೈದ್ರು, ಏನಮ್ಮ ಮಾಡ್ತಾ ಇದ್ದ ನೀನು, ಈ ಮಧ್ಯರಾತ್ರಿ ಈ ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ಯಾ, ಹಾಕಮ್ಮ ಸೈಡ್ಗೆ ಗಾಡಿ ಅಂತ ಹೇಳಿದ್ರು. ಅವ್ರಿಗೆ ಇಲ್ಲ ಸರ್, ಅಲ್ಲಿ ಮುಂದೆ ಒಬ್ರು ಸತ್ತೋಗಿದ್ದಾರೆ, ಒಬ್ರು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ, ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಈ ತರ ಸರ್ಕಸ್ ಮಾಡ್ತಿರೋದು ಅಂತ ಹೇಳಿದಾಗ ಅವರು ಓಕೆ ಬನ್ನಿ ನಾವು ಬರ್ತೀವಿ ಅಂತ ಅವ್ರ ಬೈಕ್ ಅಲ್ಲಿ 2 ಕಾಪ್ಸ್ ಇದ್ರು, ಅವ್ರು ಹೆಲ್ಪ್ ಮಾಡಕ್ ರೆಡಿ ಇದ್ರು, ಅವ್ರ ಜೊತೆಲಿ ಬಂದ್ರು. ನಾವು ಹೆಂಗೋ ಒದ್ದಾಡ್ಕೊಂಡು ಮಾಡ್ಕೊಂಡು ಆಕ್ಸಿಡೆಂಟ್ ಸ್ಪಾಟ್ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಗೊತ್ತಾಗಿದ್ ಏನ್ ವಿಷಯ ಅಂತಂದ್ರೆ ಇಬ್ರು ಬದುಕಿದ್ದಾರೆ ಅಂತ. ಸೊ ಎಷ್ಟು ರಾಂಗ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತಾ ಇದೆ ನೋಡಿ. ವೈಲ್ ಐ ವಾಸ್ ಕಮಿಂಗ್ ಬ್ಯಾಕ್, ನಾನು ವಾಪಸ್ ಡ್ರೈವ್ ಮಾಡ್ತಿದ್ದಾಗ ನಾನು ಕೇಳಿಸ್ಕೊತಾ ಇದ್ದ ಮಾತುಗಳೇನು ಅಂತಂದ್ರೆ, 3 ಜನನು ಸ್ಪಾಟ್ ಔಟ್, ತಲೆ ಓಪನ್ ಆಗಿ ಹೋಗಿದೆ, ಎಕ್ಸೆಟ್ರಾ ಎಕ್ಸೆಟ್ರಾ, ಏನೇನೇನೋ ಅಸಂಪ್ಷನ್ಸ್ ಗೆಸ್ ವರ್ಕ್ ಅಲ್ಲಿ ಜನ ಮಾತಾಡ್ತಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವರಿಬ್ರು ಬದುಕಿದ್ದಾರೆ ಅಂತ. ಸೊ ಕಾಪ್ಸ್ ಇದ್ದಿದ್ರಿಂದ ನಾವು ಜನರಿಗೆಲ್ಲ ನನ್ಗೆ ಆಕ್ಚುಲಿ ಸಖತ್ ಕೋಪ ಬಂದಿತ್ತು. ನಾನು ಕೂಗಾಡಿದೆ. ಒಬ್ಬ ವ್ಯಕ್ತಿ ಒಬ್ಬ ಪೇಷಂಟ್ ನ ನನ್ನ ಕಾರಿಗೆ ಶಿಫ್ಟ್ ಮಾಡಿ ಇನ್ನೊಬ್ಬ
ಪೇಷಂಟ್ ನ ನನ್ನ ಹಿಂದೆ ತಮಿಳ್ನಾಡು ರಿಜಿಸ್ಟ್ರೇಷನ್ ಅವ್ನ ಗಾಡಿಗೆ ಶಿಫ್ಟ್ ಮಾಡಿ ಅಂತ. ಥ್ಯಾಂಕ್ಫುಲಿ ಜನ ಮಾತು ಕೇಳ್ಕೊಂಡು ಶಿಫ್ಟ್ ಮಾಡಿದ್ರು. ಅಂಡ್ ಈ ಗಲಾಟೆನಲ್ಲಿ ಡಿಸ್ಟರ್ಬ್ ಆಗಿದ್ದನ್ನ ಎಲ್ಲ ನೋಡಿದ್ರು. ಸೊ ಒಬ್ಬ ಮನುಷ್ಯ, ಆತನ ಹೆಸರು ಮಂಜು ಅಂತ, ಆತ ಮುಂದೆ ಬಂದ ಅಂಡ್ ಹಿ ವಾಲಂಟಿಯರ್ ಟು ಡ್ರೈವ್ ಮೈ ಕಾರ್. ಅವ್ರು ಹೇಳಿದ್ರು, ಮೇಡಮ್ ನೀವು ಪಕ್ಕದಲ್ಲಿ ಕೂತ್ಕೊಳ್ಳಿ, ನಾನ್ ಬೇಕಾದ್ರೆ ಡ್ರೈವ್ ಮಾಡ್ತೀನಿ ಅಂತ. ಅದೊಂದು ಖುಷಿ ಆಯ್ತು, ಸ್ವಲ್ಪ ನೆಮ್ಮದಿ ಆಯ್ತು. ಸೊ ಅವ್ರಿಗೆ ನಾನು ಕೀ ಕೊಟ್ಟೆ, ಅವ್ರು ಡ್ರೈವ್ ಮಾಡ್ತಾ ಇದ್ರು. ಹಿಂದೆ ನಾವು ಹಾಕಿದ ಮನುಷ್ಯ ಹಿಂಗ್ ಬೀಳ್ತಾ ಇದ್ದ, ಅವನು ಕಾನ್ಶಿಯಸ್ ಅಲ್ಲಿ ಇರ್ಲಿಲ್ಲ ಆ ಪೇಷಂಟ್. ಸೊ ಅವನು ನನ್ನ ಕಾರ್ ಸೀಟ್ ನ ಹಿಂದೆ ತಳ್ಕೊಂಡು ಆತನ ಹಿಂಗ್ ಹಿಡ್ಕೊಂಡು ನಾನು ನಮ್ ಕಾರ್ ನಾವು ಡ್ರೈವ್ ಮಾಡಿದ್ವಿ, ತಮಿಳ್ನಾಡು ರಿಜಿಸ್ಟ್ರೇಷನ್ ಅವ್ರ ಕಾರ್ ಅವ್ರು ಡ್ರೈವ್ ಮಾಡಿದ್ರು. ಇದಕ್ಕಿಂತ ಮುಂಚೆ ನನ್ಗೆ ಅಲ್ಲಿ ಇದ್ದಿದ್ದೊಬ್ಬ ಯಾರೋ ಇಲ್ಲಿ ಇಬ್ರು ಪೇಷಂಟ್ ಗಳಲ್ಲಿ ಯಾರೋ ಒಬ್ರು ಫೋನ್ ಅಂತ ನಾನು ಫೋನ್ ಕೊಟ್ರು. ಫೋನ್ ನಾನು ಇಸ್ಕೊಂಡೆ. ನಮ್ ಜೊತೆ ಕಾಪ್ಸ್ ಬಂದ್ರು. ಐ ಥಿಂಕ್ ಇವಾಗ ಆಲ್ಮೋಸ್ಟ್ 12:15 ಆಗಿತ್ತು. ಹೆಂಗೋ ಚಚ್ಚಾಡ್ಕೊಂಡು ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಹೋದ್ವಿ. ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಎಮರ್ಜೆನ್ಸಿಗೆ ಹೋದ್ವಿ. ಅಲ್ಲೂ ಅಷ್ಟೇ ರಾತ್ರಿ ಅಷ್ಟೊತ್ತಿಗೆ ಜನನು ಅಷ್ಟು ಈಸಿಯಾಗಿ ಅವೈಲೇಬಲ್ ಇರಲ್ಲ. ವಾರ್ಡ್ ಬಾಯ್ ಅವರು ಇವರು ಎಲ್ಲ ಕಿರ್ಚಾಡಿ ಕೂಗಾಡಿ, ಅವ್ರ ವಾರ್ಡ್ ಬಾಯ್ಗಳು ಮತ್ತೆ ಅಲ್ಲಿ ಹೆಲ್ಪರ್ಸ್ ಎಲ್ಲ ಪಾಪ ಇಮಿಡಿಯೇಟ್ ಆಗಿ ಬಂದ್ರು. ಇವರಿಬ್ರು ಪೇಷಂಟ್ಸ್ ನ ನಾವು ಸ್ಟ್ರೆಚರ್ಗೆ ಹಾಕಿ ಅಲ್ಲಿಂದ ಅವರು ಹಾಸ್ಪಿಟಲ್ ಒಳಗಡೆ ಹೋದ್ರು. ಅಲ್ಲಿದ್ದ ಪೊಲೀಸಿಗೆ ನನ್ನ ಹತ್ರ ಇತ್ತಲ್ಲ ಒನ್ ಆಫ್ ದ ಪೇಷಂಟ್ಸ್ ಆ ಫೋನ್ ನ ಕೊಟ್ಬಿಟ್ಟು ರಿಲೇಟಿವ್ಸ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಅಂತ ಹೇಳಿದೆ. ನಾನು ಅಲ್ಲಿಂದ ಅದೇ ನನ್ನ ಕಾರ್ನ ಡ್ರೈವ್ ಮಾಡಿದ್ದು ಮಂಜು ಅವ್ರನ್ನ ವಾಪಸ್ ಫ್ಲೈಓವರ್ಗೆ ಹೋಗಿ ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿದೆ. ಬಿಕಾಸ್ ಅವ್ರ ಬೈಕ್ ತಗೊಳ್ಬೇಕಾಗಿತ್ತು. ಅಲ್ಲಿಂದ ನಾನು ಮನೆಗೆ ಬಂದೆ. ಇಷ್ಟೊತ್ತು ನಾನು ಮನೆಗೆ ಬಂದು ರೀಚ್ ಆಗೋ ತನಕ ಅಬೌಟ್ 1:30 ನೈಟ್ ಆಗಿತ್ತು. ಅದೇ ಆಮೇಲೆ ರೆಸ್ಟ್ ಮಾಡಿದೆ ನಾನು. ಬಟ್ ಆಬ್ವಿಯಸ್ಲಿ ತುಂಬಾ ಡಿಸ್ಟರ್ಬ್ ಆಗಿದೆ. ನಿನ್ನೆ ಬೆಳಗ್ಗೆ ಮತ್ತೆ ನಾನು ಸೆಂಟ್ ಜಾನ್ಸ್ಗೆ ಹೋದೆ. ಬಿಕಾಸ್ ನನ್ಗೆ ಇದು ಯಾರು ಏನು ಎತ್ತ ಅಂತ ಗೊತ್ತಾಗ್ಬೇಕಾಗಿತ್ತು. ಅಲ್ಲಿ ಹೋದ ಮೇಲೆ ನನಗೆ ಗೊತ್ತಾಯ್ತು, ಇವರಿಬ್ರು ಹುಡುಗರು, ಒಬ್ಬ ನಾಗಾಲ್ಯಾಂಡ್ ಇಂದ, ಅವನ ಹೆಸರು ಒಕ್ಕ ಅಂತ, ಇನ್ನೊಬ್ಬ ಅಸ್ಸಾಮಿನ ಹುಡುಗ, ಅವನ ಹೆಸರು ಅಮ್ಮನ್ ಅಂತ. ಅವ್ರಿಲ್ಲ ನಮ್ಮ ಸರ್ಜಾಪುರದಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಅಲ್ಲಿ ಕಿಚನ್ ಅಲ್ಲಿ ಕೆಲಸ ಮಾಡ್ತಾರೆ, ಮತ್ತೆ ವೇಟರ್ ಆಗಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಯ್ತು. ಅಮ್ಮಂದು ಒಬ್ಬ ರಿಲೇಟಿವ್ ಅಲ್ಲಿ ಇದ್ದ ಹಾಸ್ಪಿಟಲ್ ಅಲ್ಲಿ. ನನ್ನ ಒಳಗಡೆ ಪೇಷಂಟ್ ನ ನೋಡಕ್ ಬಿಟ್ಟಿಲ್ಲ, ಬಿಕಾಸ್ ಇಬ್ರು ಎಮರ್ಜೆನ್ಸಿನಲ್ಲಿ ಇದ್ರು. ಈಚೆ ಅಮ್ಮಂದು ರಿಲೇಟಿವ್ ಒಬ್ರು ಬಂದು ನನ್ನ ಜೊತೆ ಮಾತಾಡಿದ್ರು. ಫಸ್ಟ್ ನಂಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ರು. ನನ್ಗೆ ಹೇಳಿದ್ರೆ ಥ್ಯಾಂಕ್ಸ್ ಎಲ್ಲ ಬೇಡ, ಪೇಷಂಟ್ ಹೇಗಿದ್ದಾರೆ ಅಂತ. ಅಮ್ಮನ್ಗೆ ಜ್ಞಾನ ಬಂದಿತ್ತಂತೆ, ಬಟ್ ಅವನಿಗೆ ಸಿಕ್ಕಾಪಟ್ಟೆ ಫ್ರಾಕ್ಚರ್ಸ್, ಶೋಲ್ಡರ್ ಡಿಸ್ಲೊಕೇಶನ್, ರಿಪ್ ಫ್ರಾಕ್ಚರ್, ಇಲ್ಲಿ ಕಟ್ಟು ಎಲ್ಲ ಆಗಿದೆ. ಆಬ್ವಿಯಸ್ಲಿ ಅವ್ನು ಬೆಡ್ಡಿಂದ ಎದ್ದೇಳಕ್ಕಾಗಲ್ಲ, ಬಟ್ ಸ್ವಲ್ಪ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಒಕ್ಕ ಅನ್ನೋನು, ಅವನಿಗೆ ಬ್ರೇನ್ ನಲ್ಲಿ ಬ್ಲಡ್ ಬ್ಲೀಡಿಂಗ್ ಆಗಿ ಅದು ಕ್ಲಾಟ್ ಆಗಿ ಅಲ್ಲೇ ಇದೆ. ಹಾಗಾಗಿ ಅವನಿಗೆ ಎಚ್ಚರ ಆಗಿರ್ಲಿಲ್ಲ. ಇವತ್ತು ಬೆಳಗ್ಗೆನೂ ನಾನು ಕಾಲ್ ಮಾಡಿ ಕೇಳಿದಾಗ ಅವನಿಗೆ ಇನ್ನೂ ಸೆನ್ಸಸ್ ಬಂದಿಲ್ಲ ಅಂತ ನನಗೆ ಗೊತ್ತಾಗಿದ್ದು. ಅವನ ರಿಲೇಟಿವ್ ಬಂದಿದ್ದಾರೆ. ಈಗ ದೇವ್ರ ಇಚ್ಛೆ, ಅವರಿಬ್ರು ಹುಡುಗರು ಪಾಪ ಯಂಗ್ಸ್ಟರ್ಸ್, ಅವ್ರು ಚೆನ್ನಾಗಾಗ್ಲಿ, ರಿಕವರ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಬಟ್ ನನಗೆ ತುಂಬಾ ಹರ್ಟ್ ಆಗಿರೋ ವಿಷಯ ಏನು ಅಂತಂದ್ರೆ, ಅಲ್ಲಿ ಆಕ್ಸಿಡೆಂಟ್ ಆಗಿ 1 hour ಆಯ್ತು. ಅಷ್ಟೊಂದು ಜನ ಇದ್ರು, ಗಾಡಿಗಳೆಲ್ಲ ಸೈಡಲ್ಲಿ ನಿಲ್ಲಿಸ್ಕೊಂಡಿದ್ರು, ಡಿಸ್ಕಷನ್ನೇ ಮಾಡ್ತಾ ಇದ್ರು. ಏನಕ್ಕೆ ಅವರು ಈ ಪೇಷಂಟ್ಸ್ ನ ತಮ್ಮ ಕಾರಲ್ಲಿ ಕರ್ಕೊಂಡು ಹಾಸ್ಪಿಟಲ್ಗೆ ಸೇರಿಸಿಲ್ಲ? ಈಗ ನಾನು ಅಲ್ಲಿ ಹೋದಾಗ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಹತ್ರದಲ್ಲಿ ಇದೆ ಅಂದ್ರು, ಇವ್ರನ್ನ ಹಾಕಬಹುದು ಅಂತಂದ್ರು. ನನಗೆ ಅಡ್ವೈಸ್ ಕೊಟ್ರಲ್ಲ, ಅವರೇ ಏನಕ್ಕೆ ಅದು ಮಾಡಿಲ್ಲ? ಬೇರೆ ಜನಗಳು ಏನಕ್ಕೆ ಅದು ಮಾಡಿಲ್ಲ? ಭಯ ಏನು ಅವ್ರಿಗೆ? ಇದೇನಾದ್ರೂ ಪೊಲೀಸ್ ಕೇಸ್ ಆಗಿ ಅವ್ರ ತೊಂದರೆಗೆ ಸಿಕ್ಕಾಕೊಳ್ತಾರೆ ಅಂತಾನ, ಅಥವಾ ಇವ್ರ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ ಅಂತಾನ, ಅಥವಾ ನಮಗೆ ಯಾಕೆ ಬೇಕು ಅಂತಾನ, ಏನು ಅಂತ ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ಆಕ್ಸಿಡೆಂಟ್ ಆಗಿ 1 hour ತನಕ ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರಂತೆ, ಆಂಬ್ಯುಲೆನ್ಸ್ ಬಂದಿರಲಿಲ್ಲ. ಇವಾಗ ಆಂಬ್ಯುಲೆನ್ಸ್ ಏನಕ್ಕೆ ಬಂದಿಲ್ಲ, ಅದೆಲ್ಲಿ ಹೋಗಿತ್ತು, ಇದನ್ನ ನಾನು ಕ್ವೆಶ್ಚನ್ ಮಾಡಲ್ಲ. ಯಾಕೆಂತಂದ್ರೆ ಸಿಸ್ಟಮ್ ನ ಪ್ರಶ್ನೆ ಮಾಡೋ ಬದಲು ನಾವಾಗಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋದು, ಮತ್ತೆ ನಾವು ಮಾಡೋದು ಮುಖ್ಯ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಅಲ್ಲಿ ನಾನ್ ಬಂದು 1 hour ಗಿಂತ ಮುಂಚೆನೆ ಆಕ್ಸಿಡೆಂಟ್ ಆಗಿದೆ. ನಾನು ಕೆಳಗೆ ಹೋಗಿ ಒಂದು 1/2 hour ಆಗಿದೆ. ಅಲ್ಲಿ ವೇಟ್ ಮಾಡಿ ನಾನು ಇನ್ನೊಬ್ರ ಜೊತೆ ಮಾತಾಡಿ ಮತ್ತೆ ರಿಟರ್ನ್ ಮಾಡ್ಕೊಂಡು ಬರೋಕೆ 45 minutes ಆಗಿದೆ. ಆಲ್ಮೋಸ್ಟ್ 2.5 hours ಅವ್ರಿಬ್ರು ಹುಡುಗರು ರೋಡಲ್ಲೇ ಬಿದ್ದಿದ್ದಾರೆ. ನೋಡ್ಕೊಂಡು ನಿಂತ್ಕೊಂಡು ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ. ಏನಕ್ಕೆ? ಅಟ್ಲೀಸ್ಟ್ ಇವ್ರನ್ನ ಕಾರಲ್ಲಿ ಶಿಫ್ಟ್ ಮಾಡಿ ಒಂದು ಹಾಸ್ಪಿಟಲ್ ಸೇರಿಸಿದ್ರೆ, ಲೆಟ್ ದ ಎಕ್ಸ್ಪರ್ಟ್ಸ್ ಡಿಸೈಡ್ ವಾಟ್ ಟು ಡೂ. ಮೆಡಿಕಲ್ ಕೇರ್, ಡಾಕ್ಟರ್ಸ್ ಅಟೆನ್ಷನ್ ಸಿಕ್ಕಿದ್ರೆ, ಒಂದು ಹಾಸ್ಪಿಟಲ್ಗೆ ಅಂತ ಅವ್ರನ್ನ ಸೇರಿಸಿದ್ರೆ, ಅಲ್ಲಿ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಆದ್ರೂ ಇರುತ್ತೆ. ಆಕ್ಸಿಜನ್ ಸಿಲಿಂಡರ್ ಇರುತ್ತೆ, ಇಂಜೆಕ್ಷನ್ಸ್ ಇರುತ್ತೆ, ಮೆಡಿಕೇಶನ್ ಇರುತ್ತೆ, ಮೆಡಿಕಲ್ ತಜ್ಞರು ಇರ್ತಾರೆ. ಅವ್ರಿಗೆ ಇವ್ರನ್ನ ಹೆಂಗ್ ಉಳಿಸ್ಕೋಬಹುದು ಅಂತ ಗೊತ್ತಾಗುತ್ತೆ. ಆಮೇಲೆ ಅವ್ರು ಉಳಿತಾರೋ ಬಿಡ್ತಾರೋ ದೈವ ಇಚ್ಛೆ, ಅವ್ರ ಹಣೆ ಬರ. ಬಟ್ ನಾವು ಫಸ್ಟ್ ಸ್ಟೆಪ್ ತಗೊಳ್ದೇ ಇದ್ರೆ ಹೇಗೆ? ಆಂಬ್ಯುಲೆನ್ಸ್ ಬರುತ್ತೆ ಅಂತ ವೇಟ್ ಮಾಡ್ಕೊಂಡು ಎಷ್ಟೊತ್ತು ಅಂತ ವೇಟ್ ಮಾಡೋದು? ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ ಎಷ್ಟೊಂದ್ ಜನ ಇಮಿಡಿಯೇಟ್ ಮೆಡಿಕಲ್ ಕೇರ್ ಸಿಗದೇನೆ ಸತ್ತೋಗ್ತಾರೆ ಅಂತ. ಯಾಕೆ ನಮ್ದಿನ್ನೂ ಮೈಂಡ್ ಸೆಟ್ ಚೇಂಜ್ ಆಗಿಲ್ಲ? ಪ್ಲೀಸ್ ಜನರನ್ನ ನಾನು ಕೇಳ್ಕೊಳ್ಳೋದಿದೆ, ನಾವು ಏನು ಗ್ರೇಟ್ ಏನು ಮಾಡೋದ್ ಬೇಕಾಗಿಲ್ಲ, ಜಸ್ಟ್ ಬೇಸಿಕ್ ಇವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರ್ಸೋಣ. ಅದಾದ್ಮೇಲೆ ದ ಹಾಸ್ಪಿಟಲ್ ವಿಲ್ ಟೇಕ್ ಕೇರ್.
ಇಷ್ಟು ಹೇಳಿ ನನ್ನ ಮಾತನ್ನ ಮುಗ್ಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.